ವಿಶೇಷವಾಗಿ ಪತ್ರಕರ್ತರ, ವೈದ್ಯರ, ಕಂದಾಯ ಅಧಿಕಾರಿಗಳ ಮತ್ತು ಸಿಎಗಳ ಇವತ್ತು ಒಂದು ದಿನ ಇದೆ. ಇವತ್ತು ವಿಶೇಷವಾಗಿರ್ತಕ್ಕಂಥ 4 ಅಂಗಗಳೇನಿದಾವೆ ನಮ್ಮ ಸೊಸೈಟಿಗೆ ಬೇಕಾಗಿರ್ತಕ್ಕಂಥ ಎಲ್ಲರದು ವಿಶೇಷವಾಗಿ ಕಂದಾಯ ಅಧಿಕಾರಿಗಳ ದಿನಾನೂ ಸಹ ಇವತ್ತಿರೋದ್ರಿಂದ ನಾನು ಈ ರಾಜ್ಯದ ಜನತೆಗೆ ಎಲ್ಲರ ಪರವಾಗಿ ಶುಭಾಶಯಗಳು ಕೋರ್ತಾ ಇದ್ದೀನಿ ಮೊದಲೇದಾಗಿ. ಸೊ ಇವತ್ತು ವಿಶೇಷ ಏನಂತಂದ್ರೆ ನಮ್ಮ ಮನೆಗೆ ನಮ್ಮ ಈ ಜಿಲ್ಲೆ ಈ ವಿಭಾಗದ ಸಹಾಯಕ ಆಯುಕ್ತರಾಗಿರ್ತಕ್ಕಂಥ ಸನ್ಮಾನ್ಯ ರಾಜೇಶ್ ಸಾಹೇಬರು ಮತ್ತು ನಮ್ಮ ತಹಸೀಲ್ದಾರ್ ಬಳ್ಳಾರಿ ತಹಸೀಲ್ದಾರ್ ಆಗಿರ್ತಕ್ಕಂಥ ಶ್ರೀಮತಿ ರೇಖಾ ಮೇಡಮ್ ಅವರು ಬಂದಿದ್ದಾರೆ. ಅವ್ರ ಜೊತೆಗೆ BLO ಇನ್ನಿತರ ಅಧಿಕಾರಿಗಳೆಲ್ಲರೂ ಬಂದಿದ್ದಾರೆ. ಇವತ್ತು ನಮ್ಮ ರಾಜ್ಯದಲ್ಲಿ ನಿನ್ನೆಯಿಂದ 30ನೇ ತಾರೀಕು ನಿನ್ನೆಯಿಂದ SIR ಪ್ರಾರಂಭ ಆಗಿದೆ. ನಮ್ಮ ಏನು ಮತ ಪರಿಷ್ಕರಣಾ ಒಂದು ವಿಧಾನ ಪ್ರಾರಂಭ ಆಗಿದೆ. ಇದಕ್ಕಿಂತ ಮುಂಚೆ ಮ್ಯಾಪಿಂಗ್ ಮಾಡಿದ್ರು. ಮ್ಯಾಪಿಂಗ್ ಆಗಿದ್ಮೇಲೆ ಈ ತಿಂಗಳು ಕಳೆದ ತಿಂಗಳು 30ರಿಂದ ಈ ತಿಂಗಳು 29ರವರೆಗೆ ಇದೊಂದು ಮನೆಗೆ ಹೋಗ್ತಕ್ಕಂಥ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಮತದಾರರಲ್ಲಿ ಪರಿಷ್ಕರಣೆ ಮಾಡಿಬಿಟ್ಟು ಅವರು ರೆಕ್ಟಿಫೈ ಮಾಡ್ತಾರೆ ಇದಾರೆ ಇಲ್ಲ ಅಂತ ಹೇಳಿ. ಸೊ ಈ ತರದ ಒಂದು ಕಾರ್ಯಕ್ರಮಕ್ಕೆ ಒಂದು ಚಾಲನೆ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ರಾಜ್ಯದ ಜನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ನಿನ್ನೆನೆ ಅವ್ರ ಮನೆಯಲ್ಲಿ ಅವರು ಶ್ರೀಮತಿ ಮೇಡಮ್ ಅವರು ಮತ್ತು ಅವರಿಬ್ಬರು ಸೇರಿಕೊಂಡು SIR ನಿನ್ನೆ ಪ್ರಕ್ರಿಯೆಗೆ ಚಾಲನೆ ಕೊಟ್ಟರು. ಸೊ ಅದೇ ಭಾಗವಾಗಿ ನಾವು ಬಳ್ಳಾರಿಯಲ್ಲಿ ಸಹ ಇವತ್ತು ನಿನ್ನೆನೆ ಪ್ರಾರಂಭ ಆಗಿದೆ. ನಾನು ಇವರಿಗೆ ವಿಶೇಷವಾಗಿ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಆಮೇಲೆ ಮೊದಲೇದಾಗಿ ನಾನು ಎಲ್ಲ ಏನ್ ಸಾರ್ವಜನಿಕರಿದ್ದಾರೆ ಎಲ್ಲರ ಹತ್ರ ಮನವಿ ಮಾಡ್ತೀನಿ, ತಾವು ದಯಮಾಡಿ ಮನೆಗೆ ಬಂದಾಗ BLOಗಳು ಮತ್ತೆ ಅಧಿಕಾರಿಗಳು ಬಂದಾಗ ತಾವು ಅವರಿಗೆ ರಿಜೆಕ್ಟ್ ಮಾಡಬೇಡಿ. ಯಾಕಂದ್ರೆ ಮತ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಮಗೆ ಸಂವಿಧಾನಬದ್ಧವಾಗಿರ್ತಕ್ಕಂಥ ಮತ ಚಲಾಯಿಸಿದ್ರೆ ಮಾತ್ರ ನಮಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರೂ ಸರಿಯಾಗಿ ನಡ್ಕೊಂಡು ಹೋಗುತ್ತೆ. ಆ ಕಾರಣಕ್ಕೋಸ್ಕರ ಮತದಿಂದ ಯಾರು ವಂಚಿತರಾಗಬಾರ್ದು. ಇದು ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳಿ ಅನ್ಕೊಳ್ಬೇಕು. ಯಾಕಂದ್ರೆ ನಮ್ಮ ರಾಜ್ಯ ಸರ್ಕಾರ ಮೊನ್ನೆ ಒಂದು ಹೇಳಿಕೆಗಳನ್ನು ನೀಡಿದ್ದಾರೆ. ಏನಂತಂದ್ರೆ ಇದೇನಾದ್ರೂ ನೀವು ವೋಟರ್ ಲಿಸ್ಟ್ ಇಲ್ಲ ಅಂತಂದ್ರೆ ನಿಮಗೆ ಬರ್ತಕ್ಕಂಥ ಸವಲತ್ತುಗಳು ಸಹ ಸಿಗ್ಲಾರ್ದಂತ ಒಂದು ಪರಿಸ್ಥಿತಿ ಉದ್ಭವ ಆಗುತ್ತೆ. ಆ ಕಾರಣಕ್ಕೋಸ್ಕರ ಎಲ್ಲರೂ ಸಾಧ್ಯವಾದಷ್ಟು ಹಳೆ ಡಾಕ್ಯುಮೆಂಟ್ ಇಟ್ಕೊಂಡು ಸಾಧ್ಯವಾದ 2002ರ ಮತದಾರ ಪಟ್ಟಿಯಲ್ಲಿ ತಮ್ಮ ಹತ್ರ ಇದ್ರೆ ಅದನ್ನ ಬಂದ BLOಗಳು ತೋರಿಸ್ಬಿಟ್ಟು ಅವ್ರ ಮುಖಾಂತರ ತಾವುಗಳು ದಯಮಾಡಿ ಇದನ್ನ ಜಾಗೃತಿಯಿಂದ ಇದನ್ನ ಕೆಲಸ ಮಾಡ್ಬೇಕಾಗಿದೆ. ತಾವುಗಳು ನೀಟಾಗಿ ತುಂಬಿಸಿ ಫಾರ್ಮ್, ಯಾಕಂದ್ರೆ ಅದನ್ನ ಮತ್ತೆ ಇವರು ಮಾಪಿಂಗ್ ಆಗಿದೆ ಈಗ ಬಂದ್ಮೇಲೆ ಅವ್ರನ್ನ ಇದಕ್ಕೆ ಹಾಕ್ತಾರೆ, ಡಿಸ್ಪ್ಯೂಟ್ ಅಂತ ಹಾಕ್ಯಂತಾರೆ. ಡಿಸ್ಪ್ಯೂಟ್ ಆದ್ರೆ ಮತ್ತೆ ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ಈಗಾಗಲೇ ತಮಗೆಲ್ಲ ಗೊತ್ತಿರುವಂತೆ ಪಶ್ಚಿಮ ಬಂಗಾಳ ಇನ್ನಿತರ ರಾಜ್ಯಗಳ ಈ ರೀತಿ ಆಗಿದೆ. ಆ ಕಾರಣಕ್ಕೋಸ್ಕರ ಸಾರ್ವಜನಿಕರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತೀನಿ, ತಾವು ಮನೆಗೆ ಬಂದಾಗ ಅವ್ರಿಗೆ ಕೂಡಿಸಿ ನಿಧಾನವಾಗಿ ಎಲ್ಲ ಫಾರ್ಮ್ಗಳನ್ನ ಫಿಲ್ಅಪ್ ಮಾಡಿ ನೀಟಾಗಿ ಅವ್ರನ್ನ ಏನಾದ್ರು ಕೇಳಿದ್ರೆ ಅವರು ಅಸಿಸ್ಟ್ ಮಾಡ್ತಾರೆ, ಅಂದ್ರೆ ಅವರು ನಿಮಗೆ ಸಹಾಯಕರಾಗಿ ಕೆಲಸ ಮಾಡ್ತಾರೆ. ಆಮೇಲೆ ತಾವುಗಳು ಏನಾದ್ರೂ ತಮಗೆ ತೊಂದರೆ ಆದ್ರೆ ಕನ್ಸರ್ನ್ ಅಧಿಕಾರಿಗಳಿಗೂ ಫೋನ್ ಮಾಡಿದ್ರೆ ಅವರು ತಮಗೆ ಮಾಹಿತಿ ಕೊಡ್ತಾರೆ. ಅದ್ರ ಜೊತೆಗೆ ಗೂಗಲ್ ಅಲ್ಲಿ ಹೋದ್ರು ಸಹ ನಿಮ್ಮ ಅಧಿಕಾರಿಗಳು ಯಾರು, ನಮ್ಮ ಭಾಗಕ್ಕೆ, ನಮ್ಮ ಭಾಗ ಸಂಖ್ಯೆಗೆ ಅಥವಾ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಯಾರು ಬಂದಿದ್ದಾರೆ ಅಂತ ಹೇಳಿ ತಮಗೆ ಗೊತ್ತಾಗುತ್ತೆ, ಯಾರಿದ್ದಾರೆ ಅಂತ ಹೇಳಿ ಮೊಬೈಲ್ ನಂಬರ್ ಇರುತ್ತೆ. ತಾವುಗಳೆಲ್ಲರೂ ಪಡ್ಕೊಳ್ಬೇಕು. ಇದೊಂದು ಸದುಪಯೋಗ. ಯಾಕಂದ್ರೆ ರಾಜ್ಯ ಸರ್ಕಾರ, ನಮ್ಮ ಮುಖ್ಯ ಚುನಾವಣಾಧಿಕಾರಿಗಳು ಇದನ್ನ SIR ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ತಗೊಂಡು ಬಂದಿದ್ದಾರೆ. ಆ ಕಾರಣಕ್ಕೋಸ್ಕರ ನಾವೆಲ್ಲರೂ ಭಾಗವಹಿಸಿ ಇದು ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರೆ ಈ ದೇಶದ, ಈ ರಾಜ್ಯದ, ಈ ಜಿಲ್ಲೆಯ, ಈ ನಗರದ ನಾವು ನಾಗರಿಕರಾಗ್ಲಿಕ್ಕೆ ಎಲ್ಲ ಅನುಕೂಲತೆಗಳು ನಾವು ಪಡ್ಕೊಳ್ಬಹುದಾಗಿದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಸೊ ತಾವುಗಳು ಅದ್ರ ಮುಖಾಂತರ ನಾನು ತಮ್ಮ ಮುಖಾಂತರ ಎಲ್ಲ ಸಾರ್ವಜನಿಕರಿಗೆ ಕರೆ ಕೊಡ್ತಾ ಇದ್ದೀನಿ. ವಿಶೇಷವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜಿಲ್ಲಾಡಳಿತ ಮತ್ತು ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳಿಂದ ಹಿಡಿದು ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲಾ ಅಧಿಕಾರಿಗಳು, ಎಲ್ಲಾ ನೌಕರ ವರ್ಗದವರು ಎಲ್ಲರಿಗೂ ನಾನು ಮತ್ತೊಮ್ಮೆ ತಮಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ಈ ಪ್ರಕ್ರಿಯೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ತಾವುಗಳು ಪರಿಶ್ರಮದಿಂದ ನಮ್ಮ ಮತದಾರ ಪಟ್ಟಿ ಪರಿಷ್ಕರಣೆ ಆಗ್ತದೆ. ಆ ಕಾರಣಕ್ಕೋಸ್ಕರ ತಮಗೂ ಸಹ ಮತ್ತೊಮ್ಮೆ ನನ್ನ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು.